ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ತೀರ್ಪು ಮಾಡಬೇಡಿರಿ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 3-5 ವಚನಗಳು. ನೀನು ನನ್ನ ಕಣ್ಣಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆ ಇದೆಯಲ್ಲ, ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದುಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿರುವ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಮೊದಲು ನೋಡು. ಅನೇಕ ಸಾರಿ ಬೇರೆಯವರ ಕಣ್ಗಳಲ್ಲಿರುವಂಥ ಡಸ್ಟು, ಧೂಳು ನಮಗೆ ಬೇಗನೆ ಕಾಣ್ತದೆ. ನಮ್ಮ ಕಣ್ಣಲ್ಲಿರುವಂಥ ಡಸ್ಟು, ರವೆ, ಔಸ್ತತ್ರ ಅದು ನಮಗೆ ಕಾಣುವುದಿಲ್ಲ. ನಮ್ಮ ಸ್ವಂತ ಕಣ್ಣಿನಲ್ಲಿರುವಂಥ ತೊಲೆಯನ್ನು ತೆಗೆದು ಹಾಕಬೇಕು. ಆಗ ಸಹೋದರನ ಕಣ್ಣಿನಲ್ಲಿರುವಂಥ ರವೆಯನ್ನು ತೆಗೆದು ಹಾಕುವುದಕ್ಕೆ ನಮಗೆ ಚೆನ್ನಾಗಿ ಕಾಣಿಸುವುದು. ಅನೇಕ ಸಾರಿ ಬೇರೆಯವರ ದೋಷಗಳು ನಮಗೆ ಬೇಗನೆ ಕಾಣಿಸ್ತದೆ, ನಮ್ಮ ದೋಷಗಳು ನಮಗೆ ಕಾಣಿಸುವುದಿಲ್ಲ. ಅದಕ್ಕೆ ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಕಪಟಿಯೇ, ಮೊದಲು ನಿನ್ನ ತೊಲೆಯನ್ನು ತೆಗೆದು ಹಾಕಿಕೋ, ನಿನ್ನ ಕಣ್ಣಲ್ಲಿರುವಂಥ ಡಸ್ಟನ್ನು ತೆಗೆದು ಹಾಕಪ್ಪ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಹುಡುಗಿ ಅಂಗಡಿಗೆ ಹೋಗಿ ಕೆಲವು ಸಾಮಾನು ತೆಗೆದುಕೊಳ್ಳುವುದಕ್ಕೆ ಹೋಗುತ್ತಿರುವಾಗ ದಾರಿಯಲ್ಲಿ ಹಾಲಿನ ತಿಂಡಿಗಳನ್ನು ಮಾರುವ ಅಂಗಡಿಗೆ ಹೋಗಿ ಅಲ್ಲಿ ಒಂದು ಚೀಸ್ ಒಂದು ಪ್ಯಾಕೆಟನ್ನು ತೆಗೆದು ಆ ಬ್ಯಾಗಿನಲ್ಲಿ ಹಣದ ಜೊತೆಗೆ ಚೀಸನ್ನು ಇಟ್ಟು ಮತ್ತೆ ಬೇರೆ ಅಂಗಡಿಗೆ ಹೋಗಿ ಸಾಮಾನುಗಳನ್ನು ಕೊಳ್ಳುವುದಕ್ಕೆ ಆರಂಭಿಸಿದಳು. ಆ ಚೀಸು ಕರಗಿ ಕೆಟ್ಟ ವಾಸನೆ ಬರಲಿಕ್ಕೆ ಆರಂಭವಾಯಿತು. ಅವಳು ಒಂದೊಂದು ಸಾರಿಯೂ ಅವಳ ಹಣವನ್ನು ತೆಗೆದು ಕೊಡುವಾಗ ಬರುವ ಆ ವಾಸನೆ ಅಲ್ಲಿ ಪಕ್ಕ ಸುತ್ತಮುತ್ತಲಿದ್ದಂಥ ಜನರಿಂದಲೇ ಬರುತ್ತಿದೆ ಎಂಬುದಾಗಿ ನೆನೆಸಿ, ಯಾಕಪ್ಪ ಈ ಥರ ಕೆಟ್ಟ ಜನರಿದ್ದಾರೆ, ಹೊಲಸು ನಾರ್ತಾ ಇದೆ ಎಂಬುದಾಗಿ ಅವರ ಕುರಿತಾಗಿ ಕೆಟ್ಟದಾಗಿ ಯೋಚಿಸುತ್ತಾ ಬಂದಳು. ಆಮೇಲೆ ಮನೆಗೆ ಹತ್ತಿರಕ್ಕೆ ಬಂದಾಗ ಮನೆ ಹತ್ತಿರ ಬಂದು ಬೀಗ ತೆರಿಬೇಕೆಂಬುದಾಗಿ ಬ್ಯಾಗನ್ನು ತೆರೆದು ನೋಡ್ತಾಳೆ. ತಿರುಗಿ ಅದೇ ಸ್ಮೆಲ್ಲು, ಅದೇ ವಾಸನೆ ಅದು ಬ್ಯಾಗಿಂದ ಬರ್ತಾ ಇದೆ. ಬ್ಯಾಗಲ್ಲಿ ನೋಡುವಾಗ ಆ ಚೀಸು ಕರಗಿ ಹೋಗಿ ಅದರ ನಿಮಿತ್ತವಾಗಿ ವಾಸನೆ ಬರುತ್ತಾ ಇತ್ತು. ಆಗ ಅಯ್ಯೋ, ಬೇರೆಯವರ ಮೇಲೆ ತಪ್ಪನ್ನು ಹೇಳಿಕೊಂಡೇ ಈ ದಿನವನ್ನು ಕಳೆದು ಬಿಟ್ಟನಲ್ಲ ಎಂಬುದಾಗಿ ನೆನೆಸಿ ನಾಚಿಗೆ ಪಟ್ಟಳು. ನೋಡ್ರಿ, ಬೇರೆಯವರ ಕೊರತೆ ತಪ್ಪನ್ನು ಕಂಡುಹಿಡಿಯುವುದು ನಮಗೆ ಸುಲಭ. ಬೇರೆಯವರ ತಪ್ಪನ್ನು ಹೇಳುವುದಕ್ಕಿಂತ ಮುಂಚೆ ನಾವು ಯಾವ ರೀತಿ ಇದ್ದೇವೆ ಎಂದು ಅರಿತುಕೊಳ್ಳುವುದು ಮುಖ್ಯ. ದೇವರು ಬೆರಳುಗಳನ್ನು ಉಂಟು ಮಾಡಿದ್ದು ಬೇರೆಯವರನ್ನು ತೋರಿಸುವುದಕ್ಕಾಗಿಲ್ಲ. ಒಂದು ಬೆರಳು ಬೇರೆಯವರನ್ನು ತೋರಿಸಿದರೆ ಈ 4 ಬೆರಳು ನಮ್ಮ ಕಡೆ ತೋರಿಸುವಂಥದ್ದಾಗಿದೆ. ಆದುದರಿಂದ ಪ್ರತಿ ಸಾರಿ ಇತರರ ಮೇಲೆ ದೂರು, ತಪ್ಪನ್ನು ಹೇಳುವ ಮುಂಚೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ನಾನು ಹೇಗೆ ಇದ್ದೇನೆ, ನಾನು ಹೇಗೆ ಜೀವಿಸುತ್ತಾ ಇದ್ದೇನೆ ಎಂಬುದಾಗಿ ಮೊದಲು ತಿಳಿದು ಆಮೇಲೆ ಇತರರ ತಪ್ಪುಗಳನ್ನು ನಾವು ನೋಡುವುದಕ್ಕೆ ಹೋಗೋಣ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ಮೊದಲು ನಿನ್ನ ಕಣ್ಣಿನಲ್ಲಿರುವಂಥ ದೋಷವನ್ನು ನೀನು ನೋಡಿಕೋ. ಹಾಗಿರುವುದಾದರೆ ಪ್ರೀತಿಯುಳ್ಳ ದೇವಜನರೇ, ಏಸಪ್ಪ, ಈ ದಿವಸವೇ ಇನ್ನು ಮುಂದೆ ದೇವರೇ, ಬೇರೆ ಅವರಿವರು ತಪ್ಪನ್ನು ಕಂಡುಹಿಡಿಯುತ್ತಾ ನಾನು ಹೋಗೋದಿಲ್ಲ. ನನ್ನ ಜೀವಿತದಲ್ಲಿ ಅನೇಕ ಸಂಗತಿಗಳು ಸರಿಪಡಿಸಿಕೊಳ್ಳಬೇಕಾದ ಸಂಗತಿ ಇದೆ, ನನಗೆ ಸಹಾಯ ಮಾಡಿರಿ ಎಂಬುದಾಗಿ ನಮ್ಮ ಜೀವಿತವನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಡೋಣ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅನೇಕ ಸಾರಿಯಪ್ಪ ನಮ್ಮ ಜೀವಿತದಲ್ಲಿ ಬೇರೆಯವರ ತಪ್ಪುಗಳನ್ನೇ, ದೋಷಗಳನ್ನೇ, ಅವರು ಮಾಡುವ ದೇವರೇ ತಪ್ಪಾದ ಕಾರ್ಯಗಳನ್ನೇ ಯೋಚಿಸ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಕೂಡ ಎಷ್ಟೋ ಕಾರ್ಯಗಳಿದೆ, ಎಷ್ಟೋ ಕಾರ್ಯಗಳು ನಮ್ಮಲ್ಲಿ ಇರುವಾಗ ಅದನ್ನು ನೋಡದೆ ಬೇರೆಯವರಲ್ಲಿ ಅದನ್ನು ನೋಡ್ತೇವೆ. ನಮ್ಮನ್ನು ಕ್ಷಮಿಸ್ರಿ, ನಮ್ಮ ಜೀವಿತ ಶುದ್ಧವಾಗಿರಲಿ ದೇವರೇ. ಇತರರನ್ನು ನಾವು ತಪ್ಪು ಹೊರಿಸುವ ಮುಂಚೆ, ಇತರರನ್ನು ದೂಷಿಸುವ ಮುಂಚೆ ನಮ್ಮನ್ನೇ ನಾವು ಅಪ್ಪ ದೇವರೇ
ತಿಳಿದುಕೊಂಡು ನಮ್ಮನ್ನೇ ನಾವು ಪರೀಕ್ಷಿಸಿಕೊಂಡು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಈ ಹೊಸ ದಿನದಲ್ಲಿ ನಿನ್ನ ಮಕ್ಕಳಿಗೆ ಹೊಸ ಕೃಪೆಯನ್ನು, ಬಲವನ್ನು ಕೊಟ್ಟು ನಡೆಸ್ರಿ. ಅದ್ಭುತವಾಗಿ ನಿನ್ನ ಜನರನ್ನ ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಮೊದಲು ನಮ್ಮ ಪರಿಸ್ಥಿತಿಯನ್ನು, ನಮ್ಮ ದೋಷಗಳನ್ನು, ನಮ್ಮ ತಪ್ಪುಗಳನ್ನು ನಾವು ನೋಡೋಣ. ಇತರರ ತಪ್ಪುಗಳನ್ನು ಕಂಡುಹಿಡಿಯುವುದು ಬೇಡ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.